ಸರ್, ಎಸ್ ಎಂ ಕೃಷ್ಣ ಅವರ ಕ್ಯಾಬಿನೆಟ್ನಲ್ಲಿ ನೀವು ಪ್ರಭಾವಿಯಾಗಿದ್ದಂಥವ್ರು. ಸೊ ಸಾಕಷ್ಟು ಅವಕಾಶಗಳು ಸಿಕ್ತು, ಅಷ್ಟೇ ಅವಕಾಶಗಳನ್ನ ಕಳ್ಕೊಳ್ಳುವಂತಹ ಒಂದು ದಿನಮಾನಗಳನ್ನು ಕೂಡ ಬಂತು ಅಂತಕ್ಕಂಥದ್ದು. ಆ ವಿಚಾರವಾಗಿ ಏನು ಹೇಳ್ತೀರಾ ಸರ್? 1999ನೇ ಇಸ್ವಿಯಲ್ಲಿ ವಿಧಾನಸಭೆಗೆ ನಡೆದಂಥ ಚುನಾವಣೆಯಲ್ಲಿ ನನಗೂ ಒಂದು ಅವಕಾಶ ಆಯಿತು. ಆವತ್ತಿನ ದಿವಸಕ್ಕೆ ಒಂದು 145 ಜನ ಗೆದ್ದಿದ್ವು ಅವತ್ತು ನಾವು. ಹಾಗಾಗಿ ಎಸ್ ಎಂ ಕೃಷ್ಣರವರು ಆ ಟೀಮ್ನ ನಾಯಕರಾಗಿ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡಿದ್ರು. ಹಾಗೆ ನಮ್ಗಳಿಗೂ ಕೂಡ ಒಂದು ಅವಕಾಶ ಕೊಟ್ಟರು ಅವತ್ತು. ಹಾಗಾಗಿ ಅವತ್ತು ನನಗೆ ಶಾಲಾ ಶಿಕ್ಷಣ ಸಚಿವನನ್ನಾಗಿ ಮಾಡಿದ್ರು. ನಾನು ಕೇಳಿದೆ, ಏನು ಸರ್ ಇದು, ಏನು ಮೇಷ್ಟ್ರು ಕಾಯೋ ಕೆಲಸ ಕೊಡ್ತಾ ಇದ್ದೀರಲ್ಲ ನೀವು? ನೋನು ಆ ಥರ ಅಲ್ಲ ವಿಶ್ವನಾಥ್. ಒಂದು ದೇಶದ ಅಭಿವೃದ್ಧಿ ಅಂದರೆ ಅದು ಅಕ್ಷರ ಮತ್ತು ಆರೋಗ್ಯ ಅಂತ ಭಾಳ ಪ್ರಮುಖವಾದಂಥದ್ದು. ನಾನು ಶಾಲಾ ಶಿಕ್ಷಣ ಕೊಡ್ತಾ ಇದ್ದೀನಿ 1 to 12. ನೋಡಪ್ಪ, ಈ ರಾಜ್ಯದ ಮಕ್ಕಳು ಓದಬೇಕು, ಈ ರಾಜ್ಯದ ಮಕ್ಕಳು ಸುಶಿಕ್ತರಾಗಬೇಕು. ಸೊ ಹಾಗಾಗಿ ಆ ಜವಾಬ್ದಾರಿ ಪೂರ್ಣ ನೀನು ಕೈಲಿ ಕೊಟ್ಟಿದ್ದೀನಿ ಅಂಥೇಳಿ ಆವಾಗ ನನಗೆ ಅದೊಂದು ದೊಡ್ಡ ಜವಾಬ್ದಾರಿ ಕೊಟ್ಟರು.